ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ರದ್ದಾಗಲಿ, ಎನ್ಪಿಎಸ್ ರದ್ದಾಗಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ 7ನೇ ವೇತನ ಆಯೋಗ 7ನೇ ವೇತನ ಆಯೋಗ ಎನ್ಪಿಎಸ್ ಎನ್ಪಿಎಸ್ ಓಪಿಎಸ್ ಓಪಿಎಸ್ ಆಯೋಗ ಎನ್ಪಿಎಸ್ ರದ್ದಾಗಲಿ, ಎನ್ಪಿಎಸ್ ರದ್ದಾಗಲಿ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಜಾರಿಯಾಗಲೇಬೇಕು. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸರ್ಕಾರಿ ನೌಕರ ಸಂಘ ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ನೌಕರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಪ್ರಮುಖವಾದ ಮನವಿ ಪತ್ರದಲ್ಲಿ ಏನಂದರೆ 7ನೇ ವೇತನ ಆಯೋಗ ಯಥಾಸ್ಥಿತಿ ಜಾರಿಯಾಗಬೇಕು, ಎನ್ಪಿಎಸ್ ಅನ್ನು ರದ್ದು ಮಾಡಿ ಓಪಿಎಸ್ ಅನ್ನು ಕೂಡ ಜಾರಿ ಮಾಡಬೇಕು. ಅದೇ ರೀತಿ ಕರ್ನಾಟಕ ಆರೋಗ್ಯ ಸಂಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಜಾರಿಯಾಗಬೇಕಂತ ಪ್ರಮುಖ ಸರ್ಕಾರಕ್ಕೆ 3 ಬೇಡಿಕೆಗಳು ಕೂಡ ಇಟ್ಟಿದ್ದೀವಿ. ಸರ್ಕಾರ ಕೂಡಲೇ ಸರ್ಕಾರದ 3 ಬೇಡಿಕೆಗಳು ಕೂಡ ಸರ್ಕಾರ ಆದೇಶ ಮಾಡಿ ನೌಕರಸ್ಥರಿಗೆ ಸಿಹಿ ಸುದ್ದಿ ಕೂಡ ಕೊಡಬೇಕಂತ ವಿನಂತಿಸ್ತಾ ಇದ್ದೀವಿ. ಅದಕ್ಕೆ ಇವತ್ತು ದಿವಸ ಮೊದಲನೇ ಹಂತದ ಹೋರಾಟ ಇಡೀ ರಾಜ್ಯಾದ್ಯಂತ ತಹಶೀಲ್ದಾರ್ ಮುಖಾಂತರ ಶಾಸಕರಿಗೆ, ಸಚಿವರಿಗೆ, MLCಗಳು ಕೂಡ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ಇವತ್ತು ಮುಕ್ತಾಯ ಆಗ್ತದೆ. ಮತ್ತು ಇದೇ ತಿಂಗಳು 23ನೇ ತಾರೀಕು ಬೆಂಗಳೂರಿನ ಕರ್ನಾಟಕದಲ್ಲಿ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡಿ ಮುಂದಿನ ಹೋರಾಟದ ನಿರ್ಣಯ ಕೂಡ ಮಾಡ್ತಾಯಿದ್ದೀವಿ. ಮತ್ತು 29ನೇ ತಾರೀಕು ಜುಲೈ ಏನು ಕಚೇರಿಗೆ ಗೈರು ಹಾಜರಾಗುವ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಪ್ಲ್ಯಾನ್ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಏನು ನಮ್ಮ ನೌಕರಸ್ಥರ ಬೇಡಿಕೆಗಳಿದ್ದಾವೆ 7ನೇ ವೇತನ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಸಂಬಳ ತಗೋತಕ್ಕಂಥ ರಾಜ್ಯ ಅಂದರೆ ನಾವು ಕರ್ನಾಟಕದವರಿಗೆ. ಸರ್ಕಾರಕ್ಕೆ ಒಳ್ಳೆ GST ಬರ್ತಾ ಇದೆ, ಸರ್ಕಾರ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ. ಮತ್ತು ಎಂಪ್ಲಾಯ್ಸ್ ಕೂಡ ಸರ್ಕಾರ ಜೊತೆಯಲ್ಲಿ ಎಲ್ಲ ಸ್ಕೀಮ್ಗಳು ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೆ. ಆದರೆ ಅದಕ್ಕೆ ತಕ್ಕ ಹಾಗೆ ನಮಗೆ ಸಂಬಳ ಕೂಡ ಎಂಪ್ಲಾಯ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಎಂಪ್ಲಾಯ್ಸ್ ಪ್ರಮುಖವಾದ ಬೇಡಿಕೆ ಅದ, ನ್ಯಾಯಯುತವಾದಂಥ ಬೇಡಿಕೆ ಅದ. ಅದನ್ನು ಕೂಡಲೇ ಈಡೇರಿದಾಗ ಇಡೀ ಏನು 5 ಲಕ್ಷ ಎಂಪ್ಲಾಯ್ಸು ಅವರ ಕುಟುಂಬಸ್ಥರಿಗೆ ಎಲ್ಲರಿಗೆ ಒಂದು ಒಳ್ಳೆತನ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಸರ್ಕಾರ ಕೂಡಲೇ 3 ಆದೇಶಗಳನ್ನು ಕೂಡ ಮಾಡಬೇಕಂತೇಳಿ ನಾನು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಕೂಡ ನಾನು ವಿನಂತಿಸ್ತಾ ಇದ್ದೀನಿ. ನಾನು ರಾಜ್ಯ ಉಪಾಧ್ಯಕ್ಷ ಮತ್ತು ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂಗೆ ಬೀದರ್.